ಈ ಒಂದು ಮಿಕ್ಸಿ ಜಾರಿಗೆ ನಾನು 1 ಬಟ್ಲಾಗಷ್ಟು ಸಣ್ಣ ರವೆ, ಏನು ಉಪ್ಪಿಟ್ಟು ರವೆ ಅಂತ ಕರಿತೀವಲ್ಲ ರೀ, ಇದು ಇದ್ರಷ್ಟೇ ಮಿಕ್ಸಿಗೆ ಹಾಕೋರಿ. ಚಿರೋಟಿ ರವೆ ಇದ್ರೆ ಅದನ್ನು ಹಾಗೇನೆ ತೊಗೋರಿ. ಇದು ಸ್ವಲ್ಪ ಚಿರೋಟಿ ರವೆಗಿಂತ ದಪ್ಪ ಇರ್ತದೆ ಅಂಥೇಳಿ ನಾನು ಇದನ್ನೊಂದು ಸ್ವಲ್ಪ ಮಿಕ್ಸಿಗೆ ಹಾಕಿ ತೊಗೋತೀನಿ ರೀ. ಈಗ ಇದನ್ನು ಗ್ರೈಂಡ್ ಮಾಡ್ಕೊತೀನಿ ರೀ. ನೋಡಿ, ಇದು ಈಗ ಗ್ರೈಂಡಾಗಿ ರೆಡಿ ಆಗ್ಯದ ರೀ. ಇದು ಇದ್ರಷ್ಟೇ ಮಿಕ್ಸಿಗೆ ಹಾಕೋರಿ. ಇದನ್ನು ನಾನು ಆಮೇಲೆ ಯೂಸ್ ಮಾಡ್ತೀನಿ ಅನ್ಕತಕ ಇದನ್ನು ಸೈಡಿಗೆ ಇಡ್ತೀನಿ ರೀ. ಈಗ ಒಂದು ಪ್ಯಾನ್ಗೆ ನಾನು ಯಾವ ಬಟ್ಲೆ ರವೆ ತೊಗೊಂಡಿನಲ್ರಿ ಅದರಲ್ಲೇ 2 ಬಟ್ಲಾಗಷ್ಟು ನೀರನ್ನು ಹಾಕ್ತಾಯಿದ್ದೀನಿ. ಅಂದರೆ 1 ರವೆಗೆ 2 ನೀರನ್ನು ಹಾಕ್ರಿ. ರುಚಿಗೆ ತಕ್ಕಷ್ಟು ಉಪ್ಪು, 1 ಸ್ಪೂನಾಗಷ್ಟು ಎಣ್ಣೆಯನ್ನು ಹಾಕ್ತಾಯಿದ್ದೀನಿ ರೀ. ಈಗ ಇದನ್ನು ಮಿಕ್ಸ್ ಮಾಡ್ತೀನಿ ರೀ. ಉಪ್ಪು ಕರಗಲಿ ಮತ್ತು ಇದು ನೀರು ಕುದಿ ಬರಲಿ ರೀ. ನೋಡಿ, ನೀರು ಕುದಿ ಬಂದದ್ರಿ. ಗ್ಯಾಸನ್ನು ಲೋ ಫ್ಲೇಮ್ದಲ್ಲಿ ಇಡ್ತೀನಿ. ಅದೇನು ರವೆಯನ್ನು ಗ್ರೈಂಡ್ ಮಾಡ್ಕೊಂಡ್ರಿ ಅದನ್ನು ಹಾಕ್ತೀನಿ. ನೋಡಿ, ಈಗ ಇದನ್ನು ನೀಟಾಗಿ ಅದ್ರ ಜೊತೆ ಮಿಕ್ಸ್ ಮಾಡೋಣ. ನೋಡಿ, 1 ಬಟ್ಲ್ ರವೆಗೆ 2 ಬಟ್ಲಾಗಷ್ಟೇ ನೀರನ್ನು ಹಾಕ್ರಿ. ನೋಡಿ, ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ. ನೋಡಿ, ಈ ರೀತಿ ಪಾತ್ರೆ ತಳ ಬಿಡೋವರೆಗೂ ಅದನ್ನು ಬೇಯಿಸ್ಕೊರಿ. ನೋಡಿ, ಇಷ್ಟು ಕರೆಕ್ಟಾಗಿ ರೆಡಿ ಆಗಿದ್ರೆ ಸಾಫ್ಟ್ ಆಗಿದೆ. ಗ್ಯಾಸನ್ನು ಆಫ್ ಮಾಡೀನಿ. ಇದನ್ನು ಸೈಡಿಗೆ ಇಡ್ತೀನಿ. ಒಂದು ಸ್ವಲ್ಪ ಹೊತ್ತು ಆರಲಿ, ನಾನು ಇದನ್ನು ಆಮೇಲೆ ಯೂಸ್ ಮಾಡ್ತೀನಿ ರೀ. ಇನ್ನೊಂದು ಪ್ಯಾನ್ಗೆ ನಾನು 1 ಸ್ಪೂನಾಗಷ್ಟು ಎಣ್ಣೆಯನ್ನು ಹಾಕ್ತಾಯಿದ್ದೀನಿ ರೀ. ಎಣ್ಣೆ ಕಾಯಿಲಿ ರೀ. ಎಣ್ಣೆ ಕಾಯ್ದ್ಮೇಲೆ 1 ಸ್ಪೂನಾಗಷ್ಟು ಜೀರಿಗೆನ ಹಾಕ್ತಾಯಿದ್ದೀನಿ. ಜೀರಿಗೆ ಫ್ರೈ ಆಗಲಿ ರೀ. ಜೀರಿಗೆ ಫ್ರೈ ಆದಮೇಲೆ 1 ಈರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ ರೀ. 3 ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ಖಾರ ನೀವು ನೋಡ್ಕೊಂಡು ಹಾಕೋರಿ. ತುಂಬ ಖಾರ ಬೇಡಂದ್ರೆ 2 ಮೆಣಸಿನ್ಕಾಯನ್ನೇ ಹಾಕಿರಿ. ಆ ಈರುಳ್ಳಿಯನ್ನು ಹಸಿ ವಾಸನೆ ಹೋಗೋವರೆಗೂ ಸಾಫ್ಟ್ ಆಗೋವರೆಗೂ ಬೇಯಿಸ್ಕೊತೀನಿ ರೀ. ಕಲರ್ ಏನು ಚೇಂಜ್ ಆಗೋದು ಬೇಡ. ಹೈ ಫ್ಲೇಮ್ದಲ್ಲಿ ಇಟ್ಟು ಒಂದು 2 ನಿಮಿಷಕ್ಕಷ್ಟು ಬೇಯಿಸ್ಕೊಂಡಿದ್ದೀನಿ ರೀ ನಾನು. ನೋಡಿ, ಈಗ ಈರುಳ್ಳಿ ಸಾಫ್ಟ್ ಆಗಿದೆ. ಇಲ್ಲಿ 1 ಸ್ಪೂನಾಗ ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಹಾಕ್ತಾಯಿದ್ದೀನಿ. ಅದನ್ನು ಹಸಿ ವಾಸನೆ ಹೋಗೋವರೆಗೂ ಬೇಯಿಸ್ಕೊಳ್ಳೋಣ ರೀ. ನೋಡಿ, ಈಗ ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಬೇಯ್ದದ್ರಿ. ಇದಕ್ಕೆ ನಾನಿಲ್ಲಿ ಒಂದು 2 ಬಟ್ಲಾಗಷ್ಟು ಸಣ್ಣದಾಗಿ ಕ್ಯಾಬೇಜನ್ನು ಕಟ್ ಮಾಡಿ ಹಾಕ್ತಾಯಿದ್ದೀನಿ ರೀ. ಮತ್ತು ನಿಮ್ಗೆ ಯಾವ ವೆಜಿಟೇಬಲ್ಸ್ ಇಷ್ಟನೋ ಆ ವೆಜಿಟೇಬಲ್ಸನ್ನು ನೀವು ಹಾಕ್ಬೋದು. ಮತ್ತು ಕ್ಯಾಬೇಜ್ ಇದ್ದತ್ತೇನೆ ಏನಿಲ್ಲ, ನೀವು ಆಲೂಗಡ್ಡೆ ಸ್ಟಫಿಂಗು ಮಾಡ್ಕೋಬೋದು ಅಥವಾ ಪನ್ನೀರ್ ಸ್ಟಫಿಂಗ್ ಆದ್ರೂ ಮಾಡ್ಕೋಬೋದು. 1 ಕ್ಯಾರೆಟನ್ನು ತುರಿದ್ಬಿಟ್ಟು ಹಾಕ್ತಾಯಿದ್ದೀನಿ ರೀ. ಇಲ್ಲಿ ಪೀಸ್ ಹಾಕ್ಬೋದು, ಕ್ಯಾಪ್ಸಿಕಮ್ ಹಾಕ್ಬೋದು. ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ವೆಜಿಟೇಬಲ್ಸ್ ಹಾಕಿದ್ಮೇಲೆ ಉಪ್ಪು ಹಾಕೋದ್ರಿಂದ ವೆಜಿಟೇಬಲ್ಸು ಬೇಗನೆ ಸಾಫ್ಟ್ ಆಗ್ತಾವೆ ರೀ. ಈಗ ಆ ಉಪ್ಪನ್ನು ವೆಜಿಟೇಬಲ್ಸ್ ಜೊತೆ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ಮುಚ್ಚಿ ಲೋ ಫ್ಲೇಮ್ದಲ್ಲಿಟ್ಟು 2 ನಿಮಿಷ ಬೇಯಿಸ್ಕೊತೀನಿ ರೀ. ನೋಡಿ, 2 ನಿಮಿಷ ಆದಮೇಲೆ ನೋಡಿ ಕ್ಯಾಬೇಜು ಎಲ್ಲ ಸಾಫ್ಟ್ ಆಗ್ಯದ ರೀ ಮತ್ತಷ್ಟು. ನೋಡಿ, ಈಗ ಮಸಾಲೆಗಳನ್ನು ಹಾಕ್ತೀನಿ. ಮಸಾಲೆಗಾಗಿ 1 ಸ್ಪೂನಾಗಷ್ಟು ಧನಿಯಾ ಪೌಡ್ರನ್ನ ಹಾಕ್ತಾಯಿದ್ದೀನಿ ರೀ. 1 ಸ್ಪೂನಾಗಷ್ಟು ರೆಡ್ ಚಿಲ್ಲಿ ಪೌಡ್ರ್ ಹಾಕ್ತಾಯಿದ್ದೀನಿ. ಹಸಿಮೆಣ್ಸಿನ್ಕಾಯಿ ಹಾಕಿರೋದ್ರಿಂದ ಖಾರ ನೀವು ನೋಡ್ಕೊಂಡು ಹಾಕೋರಿ. 1 ಸ್ಪೂನಾಗಷ್ಟು ಗರಂ ಮಸಾಲ. ಇಲ್ಲಿ ನೀವು ಪಾವ್ ಭಾಜಿ ಮಸಾಲನೂ ಹಾಕ್ಬೋದು. 1 ಸ್ಪೂನಾಗಷ್ಟು ಚಾಟ್ ಮಸಾಲ ಹಾಕ್ತೀನಿ. ಚಾಟ್ ಮಸಾಲ ಇಲ್ಲಾಂದ್ರೆ ನೀವು 1 ಸ್ಪೂನಾಗಷ್ಟು ನಿಂಬೆ ರಸನಾದ್ರೂ ಹಾಕಿರಿ. ಈ ಮಸಾಲೆಗಳನ್ನ ಲೋ ಫ್ಲೇಮ್ದಲ್ಲಿಟ್ಟೇ ಬೇಯಿಸ್ಕೊತೀನಿ ರೀ. ಲೋ ಫ್ಲೇಮ್ದಲ್ಲೇ ಒಂದು 2 ನಿಮಿಷ ಆಗಷ್ಟು ಬೇಯಿಸ್ಕೊತೀನಿ ರೀ. ಮಸಾಲೆ ಎಷ್ಟು ಚೆನ್ನಾಗಿ ಬೇಯ್ತಲ್ಲ ಸ್ಟಫಿಂಗ್ನು ಅಷ್ಟು ಚೆನ್ನಾಗಿ ಆಗ್ತದೆ ರೀ ಅದು. ನೋಡಿ, ಈಗ ಇದು ಬೇಯ್ದದ ರೀ. ಇದಕ್ಕೆ ನಾನು ಬೈಂಡಿಂಗ್ ಸಲುವಾಗಿ 1 ಸ್ಪೂನಾಗಷ್ಟು ಕಡಲೆ ಹಿಟ್ಟು ಅಥವಾ ಕಡಲೆಬೇಳೆ ಹಿಟ್ಟನ್ನು ಹಾಕ್ತಾಯಿದ್ದೀನಿ ರೀ. ಈಗ ಇದನ್ನು ಮಿಕ್ಸ್ ಮಾಡೋಣ ರೀ. ಮತ್ತು ಲೋ ಫ್ಲೇಮ್ದಲ್ಲಿಟ್ಟಿನ ಒಂದು 2 ನಿಮಿಷ ಬೇಯಿಸ್ಕೊತೀನಿ ರೀ. ಆ ಕಡಲೆ ಹಿಟ್ಟಿನ ಹಸಿ ಅಂಶ ಹೋಗ್ಬೇಕು ರೀ. ಆ ಕಡಲೆ ಹಿಟ್ಟನ್ನು ಹುರಿದಂಗೆ ಆಗಬೇಕು. ಆವಾಗ ಟೇಸ್ಟ್ ಚೆನ್ನಾಗಿ ಬರ್ತದೆ ರೀ. ಅದು ಹುರಿದ್ಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕೋತಾ ಇದ್ದೀನಿ. 1 ಸ್ಪೂನಾಗಷ್ಟು ಪಿಜ್ಜಾ ಸಾಸನ್ನು ಹಾಕ್ತಾಯಿದ್ದೀನಿ. ನೀವು ಅಥವಾ ಟೊಮ್ಯಾಟೊ ಸಾಸನ್ನಾದರೂ ಹಾಕ್ಬೋದು. ಇಲ್ಲ 2, ಇಲ್ಲಾಂದ್ರೆ ನೀವು ಒಂದು ಅರ್ಧ ಸ್ಪೂನಾಗ ಸಕ್ಕರೆನ ಹಾಕಿರಿ. ಅದು ಟೇಸ್ಟ್ ಚೆನ್ನಾಗಿ ಬರುತ್ತೆ. ಈಗ ಸಾಸು ಕೊತ್ತಂಬರಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ಸ್ಟಫಿಂಗ ರೆಡಿ ಆಗಿದೆ. ನಾನು ಗ್ಯಾಸನ್ನು ಆಫ್ ಮಾಡ್ತೀನಿ. ಇದನ್ನು ಆರಲಿ. ಇದನ್ನು ಅನ್ಕತಕ್ಕ ಸೈಡ್ ಇಡ್ತೀನಿ. ಈಗ ನೋಡಿರಿ ರವೆ ಅರೆದ್ರಿ. ನೋಡಿ, ಕೈಗೆ ಎಣ್ಣೆ ಹಚ್ಕೊಂಡು ಇದನ್ನು ಚೆಂದಾಗಿ ನಾದ್ಕೊರಿ. ಭಾರ ಹಾಕಿ ಚೆಂದಾಗಿ ನಾದೋದ್ರಿಂದ ತುಂಬಾ ಸಾಫ್ಟ್ ಆಗ್ತದೆ. ನೋಡಿ, ಭಾರ ಹಾಕಿ ಚೆಂದಾಗಿ ನಾದ್ರಿ ಅದನ್ನು. ನೋಡಿ, ಎಷ್ಟು ನಾದ್ತೀರ ಅಷ್ಟು ಸಾಫ್ಟ್ ಆಗ್ತದೆ ಅದು. ನೋಡಿ ನೋಡಿ ಎಷ್ಟು ಚೆನ್ನಾಗಿ ಎಷ್ಟು ಸಾಫ್ಟ್ ಬಂದದ ನೋಡಿರಿ. ನೋಡಿರಿ, ಈ ರೀತಿಯೇ ಆಗ್ಬೇಕು ರೀ. ಇದು ಕರೆಕ್ಟಾಗಿ ರೆಡಿ ಆಗ್ಯದ್ರಿ. ಈಗ ಇಲ್ಲಿ ಸ್ವಲ್ಪ ಹಿಟ್ಟನ್ನು ತೊಗೋತೀನಿ ರೀ. ನೋಡಿ, ಕೈಗೆ ಒಂದು ಸ್ವಲ್ಪ ಎಣ್ಣೆ ಹಚ್ಕೊಂಡು ನೀವು ಇಲ್ಲಿ ಲಟ್ಟಿಸಿನೂ ಮಾಡ್ಕೋಬೋದು. ನಾನಿಲ್ಲಿ ಕೈಯಿಂದನೇ ನೋಡಿ ಈ ರೀತಿ ಮಾಡಿ ತೋರಿಸ್ತೀನಿ ರೀ. ನಿಮಗೆ ಯಾವ್ದು ಈಸಿನೋ ಆ ರೀತಿ ನೀವು ಮಾಡಿ ಸ್ಟಫಿಂಗ್ ಮಾಡ್ಕೊರಿ. ನೋಡಿ, ಕೈಯಲ್ಲಿನೇ ಈ ರೀತಿ ಮಾಡಿಕೊಂಡು ಈಗ ಇದಕ್ಕೆ ಸ್ಟಫಿಂಗನ್ನು ಹಾಕೊಂಡ್ರಿ. ಆ ಎಲೆ ಎಷ್ಟು ಹಿಡಿಸ್ತದಲ್ಲ ಅಷ್ಟೇ ನೋಡಿ ಸ್ಟಫಿಂಗನ್ನು ಹಾಕೋರಿ. ನಿಮಗೆ ಆಲೂಗಡ್ಡೆ ಸ್ಟಫಿಂಗ್ ಇಷ್ಟ ಅಂದ್ರೆ ಅದನ್ನು ಮಾಡ್ಕೊರಿ, ಪನ್ನೀರ್ ಮಾಡ್ಕೊರಿ. ನಿಮಗೆ ಇನ್ನೂ ಹೆಲ್ದಿ ಆಗಿಸ್ಬೇಕು. ನಿಮಗೆ ಯಾವ ವೆಜಿಟೇಬಲ್ಸ್ ಇಷ್ಟನೋ ಆ ವೆಜಿಟೇಬಲ್ಸ್ ಹಾಕೋರಿ. ಅಥವಾ ಮನೆಯಲ್ಲಿ ಬರೀ ಯಾವ ವೆಜಿಟೇಬಲ್ಸ್ ಅದಾವಲ್ಲ ಆ ವೆಜಿಟೇಬಲ್ಸ್ ಅಷ್ಟನ್ನೇ ಮಾಡ್ಕೊರಿ. ನೋಡಿ, ಈ ರೀತಿ ಪ್ಯಾಕ್ ಮಾಡಿಕೊಂಡು ನೋಡಿರಿ ಈ ರೀತಿ ಮಾಡ್ಕೊರಿ.
ನೋಡಿರಿ ಎಷ್ಟು ಚೆನ್ನಾಗಿ ಬಂದ. ಒಂದನ್ನು ಮಾಡಿ ತೋರಿಸಿದ್ದೀನಿ, ಇನ್ನೊಂದನ್ನು ಮಾಡಿ ತೋರಿಸ್ತೀನಿ ರೀ. ನಿಮಗೆ ಕೈಯಿಂದ ಮಾಡೋದು ಅಷ್ಟು ಈಸಿ ಅನಿಸಿಲ್ಲ ಅಂದ್ರೆ ನೀವು ಇಷ್ಟನ್ನೇ ಹಿಟ್ಟು ತೊಗೊಂಡು ಲಟ್ಟಿಸಿನೂ ಮಾಡ್ಕೊರಿ. ನೋಡಿ, ಈ ಮೋದಕದು ಮಾಡ್ತಿರ್ತೀವಲ್ಲ ಆ ರೀತಿ ಲಟ್ಟಿಸಿ ಅದನ್ನು ಸ್ಟಫಿಂಗನ್ನು ಹಾಕಿನೂ ನೀವು ಪ್ಯಾಕ್ ಮಾಡ್ಕೊರಿ. ನೋಡಿ ನೋಡಿ, ಯಾರು ವೆಜಿಟೇಬಲ್ಸ್ ತಿನ್ನಲ್ಲೋ ಈ ರೀತಿ ಮಾಡಿಕೊಟ್ರಂತೂ ಎಲ್ಲರಿಗೂ ತುಂಬಾ ಇಷ್ಟ ಆಗ್ತದೆ. ನೋಡಿ, ನಿಮಗೆ ಎಣ್ಣೆ ನಡೀತದೆ, ನಾನು ಕಡಿಮೆ ಎಣ್ಣೆಯಲ್ಲಿ ಅಂತ ಹೇಳಿ ಮಾಡಿ ತೋರಿಸ್ತೀನಿ. ನಿಮಗೆ ಎಣ್ಣೆ ನಡೀತದಂದ್ರೆ ಈ ರೀತಿ ಮಾಡ್ಕೊಂಡು ನೀವು ಡೀಪ್ ಫ್ರೈ ಮಾಡ್ಕೊಂಡು ತಿನ್ಬೋದು. ಆವಾಗ ಹೊರಗಿನ ಲೇಯರ್ ಕ್ರಿಸ್ಪಿ, ಒಳಗಡೆಯಿಂದ ತುಂಬ ಟೇಸ್ಟಿಯಾಗಿರೋವಂಥ ಸ್ಟಫಿಂಗ್ ತುಂಬಾ ಚೆನ್ನಾಗತ್ತವೆ. ನೋಡಿ, ಎರಡನ್ನು ನಾನು ನಿಮಗೆ ಮಾಡಿ ತೋರಿಸಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದ ನೋಡಿ. ಈಗ ಇನ್ನೊಂದು ಸ್ವಲ್ಪ ನಾನು ಒಮ್ಮೆಲೆ ರೆಡಿ ಮಾಡ್ಕೋತೀನಿ ರೀ. ನೋಡಿ, ಒಮ್ಮೆಲೆ 5 ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ರೀ. ಈಗ ಇನ್ನೊಂದು ಸ್ವಲ್ಪ ನಿಮಗೆ ರವೆ ಚೆನ್ನಾಗಿ ಬೇಯ್ದಿರ್ತದೋ ಇಲ್ಲ ಅದಕ್ಕೆ ನಾನು ಇದನ್ನು ಸ್ಟೀಮ್ ಮಾಡಿ ತೊಗೋತೀನಿ ರೀ. ನೋಡಿ, ಸ್ಟೀಮ್ ಮಾಡಿ ಇದನ್ನು ಕಡಿಮೆ ಎಣ್ಣೆಯಲ್ಲಿ ಅಂತ ಹೇಳಿ ನಾನು ಸ್ಟೀಮ್ ಮಾಡಿ ತೋರಿಸಿ. ಇಲ್ಲ ನಿಮ್ಗೆ ಎಣ್ಣೆ ನಡೀತದಂದ್ರೆ ನೀವು ಡೀಪ್ ಫ್ರೈ ಮಾಡ್ಕೊಂಡು ತಿನ್ನಿರಿ, ಅದನ್ನೂ ಟೇಸ್ಟ್ ತುಂಬಾ ಚೆನ್ನಾಗಿರ್ತದೆ. ಈಗ ಇದನ್ನು ಹೈ ಫ್ಲೇಮ್ದಲ್ಲಿಟ್ಟೆ 5 ನಿಮಿಷ ಸ್ಟೀಮ್ ಮಾಡ್ಕೋತೀನಿ ರೀ. ಆ ಚಾಣಿಗೆ ಒಂದು ಸ್ವಲ್ಪ ನಾನು ಎಣ್ಣೆ ಹೆಚ್ಚಿನೂ ತೊಗೊಂಡಿನಿ ರೀ, ಅಂಟಲ್ಲ ಅಂತೇಳಿ. ನೋಡಿ, 5 ನಿಮಿಷ ಆದಮೇಲೆ ರವೆನೂ ಇನ್ನಷ್ಟು ಚೆನ್ನಾಗಿನೂ ಉಮ್ಕೊಯ್ದಿರ್ತದೆ. ನೋಡಿ, ಇವ್ನು ನಮ್ಗೆ ಒಟ್ಟು ಹೆಲ್ದಿನೇ ಬೇಕು, ಕಡಿಮೆ ಎಣ್ಣೆ ಬೇಕಂದ್ರೆ ಇವ್ನು ಬಿಸಿ ಬಿಸಿ ಹೀಗೇನೂ ತಿನ್ಬೋದು, ಕೊತ್ತಂಬರಿ ಚಟ್ನಿ ಜೊತೆ ಸಾಸ್ ಜೊತೆ ತಿನ್ಬೋದು. ತುಂಬಾ ಇದಕ್ಕೊಂದು ಸ್ವಲ್ಪ ಒಗ್ಗರಣೆ ಹಾಕೋತೀನಿ ರೀ. ಒಗ್ಗರಣೆ ಹಾಕೊಂಡಾಗ ಟೇಸ್ಟ್ ಇನ್ನೂ ಜಾಸ್ತಿ ಆಗ್ತದೆ ರೀ. ಈ ಒಂದು ಪ್ಯಾನ್ಗೆ ನಾನು ಸಣ್ಣ ಸ್ಪೂನಿಂದನೇ 1 ಸ್ಪೂನಾಗಷ್ಟು ಎಣ್ಣೆ ಹಾಕೀನಿ ರೀ. ಎಣ್ಣೆ ಕಾಯಲಿ ರೀ. ಎಣ್ಣೆ ಕಾಯ್ದ್ಮೇಲೆ 1/4 ಟೀ ಸ್ಪೂನಾಗ ಸಾಸಿವೆ, 1/4 ಟೀ ಸ್ಪೂನಾಗಷ್ಟೇ ಜೀರಿಗೆ ಹಾಕ್ತಾಯಿದ್ದೀನಿ. ಅವು ಫ್ರೈ ಆದಮೇಲೆ ಸ್ವಲ್ಪ ಕರಿಬೇವು, ಸ್ವಲ್ಪ 1/4 ಟೀ ಸ್ಪೂನಾಗಷ್ಟು ಅರಿಶಿನ, ಒಂದು ಸ್ವಲ್ಪ ಚಿಲ್ಲಿ ಫ್ಲೆಕ್ಸ್, ಆಪ್ಷನಲ್ ರೀ, ಚಿಲ್ಲಿ ಫ್ಲೆಕ್ಸ್ ಬೇಕಂದ್ರೆ ಹಾಕ್ಬೋದು, ಇಲ್ಲಾಂದ್ರೆ ಸ್ಕಿಪ್ ಮಾಡ್ಬೋದು. ಈಗ ಇವನ್ನ ಹಾಕ್ತಾಯಿದ್ದೀನಿ ರೀ. ಈ ರೀತಿ ಮತ್ತು ಬೇಯಿಸ್ಕೊಳ್ಳೋದ್ರಿಂದ ಸ್ವಲ್ಪ ಮೇಲಿನ ಲೇಯರು ಕ್ರಿಸ್ಪಿಯಾಗಿನೂ ಟೇಸ್ಟ್ ಚೆನ್ನಾಗಿ ಬರ್ತದೆ. ನೋಡಿ, ಅರಿಶಿನ ಕಲರ್ನು ಚೆನ್ನಾಗಿ ಬರ್ತದೆ ಅಂತ ಹೇಳಿ ಹಾಕೀನಿ ರೀ ನಾನು. ನೋಡಿ, ಎರಡೂ ಸೈಡನ್ನು ಚೆನ್ನಾಗಿ ಮಸಾಲೆನೂ ಸ್ವಲ್ಪ ಅಂಡಂಗೆ ಚೆನ್ನಾಗಿ ಬೇಯಿಸ್ಕೊಂಡ್ರಿ. ಈ ರೀತಿ ಮಾಡೋದ್ರಿಂದ ಕ್ರಿಸ್ಪಿ ಆಗ್ತಾವ್ರಿ, ಟೇಸ್ಟು ಚೆನ್ನಾಗತ್ತದ. ಇಲ್ಲ ನಮಗೆ ಎಣ್ಣೆನೇ ಬೇಡ ಅಂದ್ರೆ ನೀವು ಹಾಗೇ ಸ್ಟೀಮ್ ಮಾಡಿದ್ಮೇಲೆ ಬಿಸಿ ಬಿಸಿ ಹೀಗೇ ತಿನ್ನಿರಿ. ನೋಡಿ, ಈಗ ಗ್ಯಾಸನ್ನು ಆಫ್ ಮಾಡ್ತೀನಿ. ಬಿಸಿ ಬಿಸಿ ರವೆಯಿಂದ ಮಾಡಿರೋ ಹೊಸ ಥರದ ಬ್ರೇಕ್ಫಾಸ್ಟು ರೆಡಿ ಆಗಿದ್ರಿ. ಇದನ್ನು ನೀವು ಬಿಸಿ ಬಿಸಿ ಹೀಗೆ ತಿನ್ನಿರಿ, ಸಾಸ್ ಜೊತೆ ತಿನ್ನಿರಿ, ಕೊತ್ತಂಬರಿ ಚಟ್ನಿ ಜೊತೆ, ಯಾವುದ್ರ ಜೊತೆ ಅಥವಾ ಕೊಬ್ಬರಿ ಚಟ್ನಿ ಜೊತೆ ತಿಂದರೂ ಟೇಸ್ಟಿಯಾಗಿರ್ತದೆ ರೀ. ಇದಕ್ಕೆ ಏನು ಹೆಸರು ಇಡೋದು ಅಂತ ಹೇಳಿ ನೀವೇ ಕಮೆಂಟ್ ಮಾಡಿ ಹೇಳಿರಿ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಖಂಡಿತ ಟ್ರೈ ಮಾಡಿ ನೋಡಿರಿ. ಮತ್ತೆ ಒಳ್ಳೆ ರೆಸಿಪಿ ಜೊತೆ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು. ನನಗೆ ಸಪೋರ್ಟ್ ಮಾಡೋಕ್ಕೆ ಕನ್ನಡತಿ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡ್ರಿ.